ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್, ಲಾ ಆಫ್ ಅಟ್ರಾಕ್ಷನ್, ಲೈಫ್ ಕೋಚ್, ಕರ್ಮಾ ಹೀಲರ್, ಅಸ್ಟ್ರಾಲಜರ್, ಫಿನಾನ್ಷಿಯಲಿ ಟಿಪ್ಸ್. ನೆಕ್ಸ್ಟು ಇವತ್ತಿನ ಟಾಪಿಕ್ ಬಂದು ಸ್ನೇಹಿತರೆ, ನಾನಾ ವಿಷಯಗಳನ್ನ ಹೇಳ್ತಾ ಬರ್ತಾ ಇದ್ದೀನಿ. ಸೊ ಈ ನಮ್ಮ ದಿನನಿತ್ಯ ನಮ್ಮ ಮನೆಯಲ್ಲಿ ನಾನು ಹೇಳ್ತಕ್ಕಂತಹ 5 ವಸ್ತುಗಳನ್ನು ನೀವು ಇಟ್ಟರೆ ಖಂಡಿತವಾಗಿಯೂ ಕೂಡ ನಿಮ್ಮ ಹಣ ಲಾಸ್ ಆಗಿರ್ಬೋದು, ನಿಮ್ಮ ಆರೋಗ್ಯ ಲಾಸ್ ಆಗಿರ್ಬೋದು, ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ನಷ್ಟ ಆಗ್ಬೋದು, ನಿಮ್ಮ ಯಶಸ್ಸಿಗೆ ಹಿನ್ನಡೆ ಆಗ್ಬೋದು. ಸೊ ಈ ರೀತಿ ಇರುತ್ತೆ ನಮ್ಮ ಲೈಫಲ್ಲಿ. ನಮ್ಮ ಬದುಕು ತುಂಬ ಚೆನ್ನಾಗಿರಬೇಕು ಅಂತ ಅಂದರೆ ಏನು? ಸದೃಢವಾಗಿ, ವಿಶೇಷವಾಗಿ, ವಿಶಿಷ್ಟವಾದಂತಹ ಒಂದು ಒಳ್ಳೆ ಆರೋಗ್ಯ ಇರಬೇಕು ಆ್ಯಂಡ್ ಹಣ ಇರಬೇಕು. ಇದೇನಪ್ಪ, ಹಣ ಇದ್ರೇ ಬದುಕ, ಒಂದು ಒಳ್ಳೆ ಗುಣ ಇದ್ದರೆ ನಮ್ಮ ಬದುಕನ್ನು ಸಾಗಿಸ್ಬೋದು ಅಂತ ನೀವು ಹೇಳ್ಬೋದು. ಆದರೆ ನಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂತಂದರೆ ದುಡ್ಡಿರಬೇಕಾಗತ್ತೆ. ದುಡ್ಡಿಲ್ಲ ಅಂತ ಅಂದರೆ ಇವತ್ತಿನ ಪ್ರಪಂಚದಲ್ಲಿ ಯಾವುದೇ ವಸ್ತುಗಳನ್ನು ಏನನ್ನೂ ಕೂಡ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಕೂತಂತಹ ಕಾಲದಲ್ಲಿ ನಮಗೆ ದುಡ್ಡಾದರೂ ಇದ್ದರೆ ನಾವೊಂದಷ್ಟು ಏನಾದರೂ ಒಂದಷ್ಟು ಜೀವನವನ್ನು ಮಾಡಲಿಕ್ಕೆ ಸಹಾಯ ಆಗುತ್ತೆ. ಅದೇ ದುಡ್ಡಿದ್ದು ಆರೋಗ್ಯ ಇಲ್ಲ, ಆರೋಗ್ಯ ಇದ್ದ ದುಡ್ಡು ಇಲ್ಲ ಅಂದರೂ ಕೂಡ ಜೀವನ ಬದುಕಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಬದುಕಲಿಕ್ಕೆ ಆರೋಗ್ಯ, ಸದೃಢವಾದಂತಹ ಒಂದು ಹಣ ಎರಡೂ ಕೂಡ ಇಂಪಾರ್ಟೆನ್ಸ್ ಆಗುತ್ತೆ. ಹಾಗಾಗಿ ನಮ್ಮ ಬದುಕಲ್ಲಿ ನಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ, ನಮ್ಮ ದಿನನಿತ್ಯ ಮನೆಯಲ್ಲಿ ಈ 5 ವಸ್ತುಗಳನ್ನು ನಾವು ಇಡೋದ್ರಿಂದ ನಮ್ಮ ಹಣಕಾಸಿನ ತೊಂದರೆ ಆಗಿರ್ಬೋದು, ಮನೆಯಲ್ಲಿ ಕಿರಿಕಿರಿ ಆಗಿರ್ಬೋದು, ನಮ್ಮ ಲಾಸ್ ಆಗಿರ್ಬೋದು, ನಮ್ಮ ಬಿಸ್ನೆಸ್ ಕೈ ಹತ್ತದೇ ಇರೋದಾಗಿರ್ಬೋದು, ಎಲ್ಲ ರೀತಿ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಹೋಗ್ತೀವಿ. ಇವತ್ತಿನ ವಿಡಿಯೋದಲ್ಲಿ ವಿಶಿಷ್ಟವಾದಂತಹ ಒಂದೊಳ್ಳೆ ವಿಶೇಷವಾದಂತಹ ಸಂಚಿಕೆಯಾಗಿದೆ. ದಯವಿಟ್ಟು ಎಲ್ಲೂ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ. ಯಾಕಂದರೆ ನಾನು ಈ ಹೇಳ್ತಕ್ಕಂತಹ 5 ವಸ್ತುಗಳನ್ನು ನೀವು ಇಡದೆ ಹೋದರೆ ನಿಮ್ಮ ಬದುಕಲ್ಲಿ ನೀವು ಸೈಟ್ ತಗೋಬೇಕು ಅಂತ ಅನ್ಕೊಂಡಿದ್ದೀರಾ, ಸೈಟ್ ತಗೊಳ್ತೀರಾ. ಬಿಸ್ನೆಸ್ಗೆ ಹೊಸದೊಂದು ಕೈ ಹಾಕಬೇಕು ಅಂದ್ಕೊಂಡಿದ್ದೀರಾ, ಖಂಡಿತವಾಗೂ ಕೈ ಹಾಕ್ತೀರಾ. ಹೊಸದೊಂದು ನಿಮ್ಮ ಪಿತ್ರಾರ್ಜಿತ ಆಸ್ತಿ ಬರಬೇಕಾ? ಖಂಡಿತ ಬರುತ್ತೆ. ನೀವೇನಾದರೂ ನಾನು ಹೊಸದೊಂದು ಕ್ಷೇತ್ರಕ್ಕೆ ನಾನು ಹೋಗಬೇಕು ಅಂದ್ಕೊಂಡಿದ್ದೀನಿ, ಏನೋ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ಇನ್ನೇನು ಹೋಗ್ತಾ ಇದೆ, ಹೋಗೋಕ್ಕಾಗ್ತಾ ಇಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ. ಸೊ ಎಲ್ಲ ಲೈಫಲ್ಲಿ ನೀವು ಏನು ಅಂದ್ಕೊಂಡಿದ್ದೀರಾ ಆ ಸಕ್ಸಸ್ಗಳಿಗೋಸ್ಕರ ಈ 5 ವಸ್ತುಗಳನ್ನ ನೀವು ಮನೆಯಲ್ಲಿ ಏನಾದರೂ ಇಡದೆ ಹೋದರೆ ಖಂಡಿತವಾಗಿಯೂ ಕೂಡ ಲೈಫಲ್ಲಿ ಒಂದು ಒಳ್ಳೆ ರೀತಿ ಸಕ್ಸಸ್ನ ಒಂದೊಳ್ಳೆ ಹಿನ್ನೆಲೆ ಆಗದೇನೆ ಮುನ್ನಡೆ ಆಗೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟ್. ಸ್ನೇಹಿತರೆ, ಮೊದಲನೇದಾಗಿ ಮನೆಯಲ್ಲಿ, ಈ ಮನೆ ಅಂತ ಅಂದರೆ ಈ ಸನಾತನ ಹಿಂದೂ ಧರ್ಮದ ಒಂದು ಸಂಪ್ರದಾಯದಂತೆ ಈ ಅಡುಗೆ ಮನೆ ದೇವ್ರ ಮನೆ ಅಂತ ಅಂದಮೇಲೆ ಇದ್ದೇ ಇರುತ್ತೆ. ಸೊ ಈ ಒಂದು ಗೃಹಿಣಿಯರು ಮುಖ್ಯವಾಗಿ ಈ ಅಡುಗೆ ಮನೆಯಲ್ಲಿ ಡಸ್ಟ್ಬಿನ್ ಏನಿರುತ್ತೆ, ಈ ಕಸದ ಬುಟ್ಟಿ ಏನಿರುತ್ತೆ ಅದನ್ನು ಇಡಬಾರ್ದು. ಯಾಕಂದರೆ ಲಕ್ಷ್ಮಿಗೆ ನಿಮಗೆ ಗೊತ್ತೇ ಇದೆ, ನೀಟ್ನೆಸ್ ಇರಬೇಕು, ಕ್ಲೀನಾಗಿರಬೇಕು. ಆ ಒಂದು ಆಗ್ನೇಯ ದಿಕ್ಕಿನಲ್ಲಿ ನಮ್ಮ ಒಂದು ಶಕ್ತಿಯ ಕೇಂದ್ರ ಅಂದರೆ ನಾವು ಆಹಾರವನ್ನು, ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಒಂದು ಶಕ್ತಿ ಕೇಂದ್ರ ಆಗಿರ್ತಕ್ಕಂಥದ್ದು ಅಡುಗೆ ಮನೆ. ಆ ಅಡುಗೆ ಮನೆಯಲ್ಲಿ ನೀವೇನಾದರೂ ಈ ಕಸದ ಡಸ್ಟ್ಬಿನ್ ಏನಾದರೂ ಇತ್ತು ಅಂತ ಅಂದರೆ ನೀವು ಹಣಕಾಸಿಗೆ ತೊಂದರೆಯನ್ನು ಅನುಭವಿಸೋದಾಗಿರ್ಬೋದು, ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಕ್ಕೆ ಹೋದರೆ ಅದು ಲಾಸ್ ಆಗ್ತಕ್ಕಂಥದ್ದಾಗಿರ್ಬೋದು, ಆ ಕೆಲಸ ನಿಮಗೆ ಸಿಗದೇ ಇರಬಹುದು, ಅಥವಾ ಬಿಸ್ನೆಸ್ ನಿಮಗೆ ಲಾಸ್ ಆಗ್ಬೋದು. ದುಡ್ಡು ಎಷ್ಟೇ ದುಡಿತಾ ಇದ್ರೂ ಕೂಡ ದುಡ್ಡು ಖರ್ಚಾಗ್ತಿರೋದೇ ಗೊತ್ತಾಗ್ತಾ ಇರಲ್ಲ. ಆ ರೀತಿ ಸಮಸ್ಯೆಗಳನ್ನ ನೀವು ಎದುರಿಸೋದಾಗಿರ್ಬೋದು. ಈ ರೀತಿ ನಾನಾ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಬರ್ತೀರಾ. ಸೊ ಈ ಆಗ್ನೇಯ ದಿಕ್ಕಿನಲ್ಲಿ ಮೊದಲೇ ಹೇಳಿದೆ, ಈ ಶಕ್ತಿಯ ಕೇಂದ್ರ ಅಂತ ಅಂದರೆ ಆಗ್ನೇಯ ದಿಕ್ಕು, ಈ ಶುಚಿತ್ವ, ನಮ್ಮ ಆರೋಗ್ಯವನ್ನು ಕಾಪಾಡ್ತಕ್ಕಂತಹದ್ದು. ಆ ಆಗ್ನೇಯ ದಿಕ್ಕಿನಲ್ಲಿ ಅಡುಗೆ ಮನೆಯಲ್ಲಿ ಏನಾದರೂ ಆಕಸ್ಮಿಕ ನೀವು ಒಂದು ಕಸವನ್ನು ಪ್ಲಾಸ್ಟಿಕ್ ಡಬ್ಬಿ ಇಟ್ಕೊಂಡಿದ್ರೆ ಹೇಗೆ ನಿಮಗೆ ಸಂಪತ್ತು ಬರುತ್ತೆ, ಹೇಗೆ ನಿಮ್ಮ ಹಣ ಉಳಿಯುತ್ತೆ ಅಲ್ವಾ? ಹಾಗಾಗಿ ಈ ಡಸ್ಟ್ಬಿನ್ನನ್ನು ದಯವಿಟ್ಟು ನಿಮ್ಮ ಅಡುಗೆ ಮನೆಯಲ್ಲಿ ಏನಾದರೂ ನೀವು ಯೂಸ್ ಮಾಡ್ತಾ ಇದ್ರೆ ದಯವಿಟ್ಟು ಅದಕ್ಕೆ ಅಂತ ಒಂದು ಸ್ಥಳ ಇರುತ್ತೆ, ಅದರಲ್ಲಿ ಇಟ್ಬಿಡಿ. ಹಾಗೆ ಮನೆಯ ಮುಖ್ಯ ದ್ವಾರ ಅಕ್ಕಪಕ್ಕನೂ ಕೂಡ ಮನೆಯ ಲಕ್ಷ್ಮಿ ಆಹ್ವಾನವನ್ನು ಮಾಡಬೇಕಾಗುತ್ತೆ. ಸೊ ಮನೆಯ ಅಕ್ಕಪಕ್ಕ ಆಗಿರ್ಬೋದು ಅಥವಾ ಒಂದು ಮುಖ್ಯ ದ್ವಾರ ಆಗಿರ್ಬೋದು, ಅಲ್ಲೂ ಕೂಡ ಕಸದ ಡಸ್ಟ್ಬಿನ್ನನ್ನು ಇಡಬೇಡಿ. ಅದಕ್ಕೆ ಅದರದ್ದೇ ಆದಂತಹ ಜಾಗ ಇರುತ್ತೆ, ಅದರಲ್ಲಿಡಿ. ಕಸದ ಬುಟ್ಟಿಯನ್ನು ಕಸದ ಜಾಗದಲ್ಲೇ ಇಡಬೇಕು. ಸೊ ನಮ್ಮ ಮನೆಯ ಲಕ್ಷ್ಮಿ ಆಹ್ವಾನ ಆಗೋ ಜಾಗಕ್ಕಾಗಿರ್ಬೋದು ಅಥವಾ ಒಂದು ಅಡುಗೆ ಮನೆಯಲ್ಲಿ ನಮ್ಮ ಒಂದು ಶಕ್ತಿಯ ಕೇಂದ್ರಕ್ಕಾಗಲಿ ಆಹ್ವಾನಿಸಬಾರ್ದು. ಸೊ ಸೆಕೆಂಡ್ ಪಾಯಿಂಟ್ ಬಂದು ಮೆಡಿಷನ್ಸ್. ಸ್ನೇಹಿತರೆ, ಈ ಅಡುಗೆ ಮನೆಯಲ್ಲಿ ಮೆಡಿಷನ್ಸ್ನ ಸಾಧ್ಯವಾದರೆ, ನೀರು ಅಲ್ಲೇ ಇರುತ್ತೆ, ಊಟ ಆದ ತಕ್ಷಣ ನಾನು ಆ ಮೆಡಿಷನ್ನ ತಗೊಳ್ಬಹುದು. ಸೊ ಹಾಗಾಗಿ ಸಾಕಷ್ಟು ಜನ
ಈ ಡೈನಿಂಗ್ ಟೇಬಲ್ ಆಗಿರ್ಬೋದು ಅಥವಾ ಅಡಿಗೆ ಮನೆ ಆಗಿರ್ಬೋದು, ಇಂತಹ ಜಾಗಗಳಲ್ಲಿ ಮೆಡಿಷನ್ಸ್ನ ಇರ್ತಾರೆ. ದಯವಿಟ್ಟು ಬರೆದು ಇಟ್ಕೊಳ್ಳಿ. ನಾನು ಗ್ಯಾರಂಟಿ ಕೊಡ್ತೀನಿ, ಏನಾದರೂ ಆಕಸ್ಮಿಕ ನೀವು ಊಟದ ಟೇಬಲ್ ಆಗಿರ್ಬೋದು ಅಥವಾ ಅಡುಗೆ ಮನೆಯಲ್ಲಾಗಿರ್ಬೋದು ನೀವೇನಾದರೂ ಮೆಡಿಷನ್ಸ್ನ ಇಡ್ತು ಅಂದರೆ ಬರೆದು ಇಟ್ಕೊಳ್ಳಿ. ಒಬ್ಬರು ತಪ್ಪ ಮನೆಯಲ್ಲಿ ಹುಷಾರು ತಪ್ಪತಕ್ಕಂತಹದ್ದು, ಅನಾರೋಗ್ಯ ಕಾಡ್ತಕ್ಕಂಥದ್ದು, ಎಷ್ಟೇ ದುಡಿದ್ರೂ ಕೂಡ ಆರೋಗ್ಯಕ್ಕೆ ನಾವು ಆ ದುಡ್ಡನ್ನ ಖರ್ಚು ಮಾಡಬೇಕಾಗ್ತಕ್ಕಂತಹ ಸಂದರ್ಭ ಬರ್ತಕ್ಕಂತಹ ಅದನ್ನ ಸಮಯವನ್ನು ಆ ಒಂದು ಸಿಚುವೇಶನ್ನ ನಾವು ಎದುರಿಸ್ಬೇಕಾಗುತ್ತೆ. ಸಾಧ್ಯವಾದಷ್ಟು ಅದನ್ನು ಯಾವುದಾದ್ರೂ ಒಂದು ಕಬೋರ್ಡಲ್ಲೋ ಅಥವಾ ಏನೋ ಒಂದು ನಿಮ್ಮ ಪ್ಲೇಸ್ ಏನಿರುತ್ತೆ ಆ ಒಂದು ಊಟದ ಪ್ಲೇಸ್ ಬಿಟ್ಟು ಬೇರೆ ಹೊರಗಡೆ ನಿಮ್ಮದೇ ಆದಂತಹ ಜಾಗದಲ್ಲಿ ಇಟ್ಕೊಳ್ಳೋದ್ರಿಂದ ನೀವು ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ಯಾಕಂದರೆ ನಾವು ಏನನ್ನ ಒಂದು ಇಮ್ಯಾಜಿನೇಷನ್ ಮಾಡ್ತಾ ಇರುತ್ತವೋ ಅದು ನಮಗೆ ಆರೋಗ್ಯವಾಗಿರಲಿ ಅಂತಲೇ ನಾವು ಊಟ ಮಾಡೋದು. ಆ ಅನಾರೋಗ್ಯ ಕೆಡಿಸ್ತಾ ಇರ್ತಕ್ಕಂತಹ, ಆರೋಗ್ಯ ಕೆಟ್ಟಿರ್ತಕ್ಕಂತಹ ಮೆಡಿಷನ್ಸ್ನ ನಾವು ಊಟದ ಜಾಗದಲ್ಲೇ ಇಟ್ಟರೆ ನಾವು ಅದು ಆ ವೈಬ್ರೇಷನ್ನೇ ಕಲೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಥರ್ಡ್ ಪಾಯಿಂಟ್ ಏನಂತಂದರೆ ಈ ಚಾಕು ಚೂರಿ. ಸ್ನೇಹಿತರೆ, ಈ ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಈ ಒಂದು ಗ್ಯಾಸ್ ಟೇಬಲ್ ಮೇಲಾಗಿರ್ಬೋದು, ಈ ಚಾಕು ಚೂರಿ, ಹರಿತವಾದಂತಹ ಒಂದು ತರಕಾರಿ ಕಟ್ ಮಾಡೋಕ್ಕಾಗಿರ್ಬೋದು, ಯಾವುದೇ ಒಂದು ಆಗಿರ್ಬೋದು, ಈ ಅಡುಗೆ ಮನೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಕಣ್ಣಿಗೆ ಅದನ್ನು ನಾವು ಕಾಣಿಸ್ಬೇಕು ಆ್ಯಂಡ್ ನಾವು ನೋಡಬೇಕು, ಆ ರೀತಿ ನಾವು ಇಟ್ಟಿರ್ತೀವಿ. ಸೊ ಈ ಚಾಕು ಚೂರಿ ಅಂತ ಅಂದರೆ ಏನು, ನೆಗೆಟಿವ್ ವೈಬ್ಸ್. ಸೊ ಆ ನೆಗೆಟಿವ್ ವೈಬ್ಸ್, ಈಗ ನೀವೇನಾದರೂ ಆಕಸ್ಮಿಕ ಬೆಳಿಗ್ಗೆ ಎದ್ದ ತಕ್ಷಣ ಆ ಚಾಕು ಚೂರಿ ಅಡುಗೆ ಮನೆಗೆ ಆ್ಯಸ್ ಯೂಶ್ವಲಿ ಒಬ್ಬ ಪುರುಷ ಆಗಿರ್ಬೋದು ನೀರು ಕುಡಿಲಿಕ್ಕಾಗಿರ್ಬೋದು ಅಥವಾ ಒಬ್ಬ ಮಹಿಳೆ ಆಗಿರ್ಬೋದು ಟೀ ಕಾಫಿ ಟಿಫನ್ ಮಾಡಲಿಕ್ಕಾಗಿರ್ಬೋದು, ಎದ್ದ ತಕ್ಷಣ ನಾವು ಅಡುಗೆ ಮನೆಗೆ ಹೋಗ್ತೀವಿ. ಸೊ ಆ ಅಡುಗೆ ಇಲ್ಲಿ ಒಂದು ಮಹಿಳೆಯರು ಒಂದು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗಿರೋದು ಎಲ್ಲಿ ಅಂತ ಅಂದರೆ, ಈ ಒಂದು ಹೈಡ್ ಮಾಡಿಡಬೇಕು ಚಾಕು ಚೂರಿಯನ್ನು. ಬೆಳಿಗ್ಗೆ ಎದ್ದ ತಕ್ಷಣ ನೋಡೋದ್ರಿಂದ ನಮ್ಮ ನೆಗೆಟಿವ್ ವೈಬ್ಸನ್ನು ಅಟ್ರಾಕ್ಷನ್ ಮಾಡ್ತಾ ಹೋಗುತ್ತೆ. ಸೊ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಚಾಕು ಚೂರಿ ಹರಿತವಾದವನ್ನು ನೋಡಿದ್ರೆ ನಿಮ್ಮ ಒಂದು ಬಿಸ್ನೆಸ್ ಮನೆಯಲ್ಲಿ ಯಾವಾಗಲೂ ಜಗಳ ಕಿರಿಕಿರಿ ಅಥವಾ ಹೋದಂತಹ ಕೆಲಸ ಆಗಲ್ಲ. ನೆಗೆಟಿವ್ ವೈಬ್ಸ್ನ ಮೊದಲೇ ನೋಡ್ಕೊಂಡು ಹೋಗಿರ್ತೀರಾ, ಆ ಅಟ್ರಾಕ್ಷನ್ ಮಾಡಿರುತ್ತೆ ನೆಗೆಟಿವ್ ವೈಬ್ಸ್. ಹಾಗಾಗಿ ಒಂದು ಮಹಿಳೆಯರು ಆದಷ್ಟು ಆ ಕಿಚನಲ್ಲಿ ಹೈಡ್ ಮಾಡಿಡಿ. ಅಂದರೆ ಎದ್ದ ತಕ್ಷಣ ಕಿಚನಲ್ಲಿ ಹೋದ ತಕ್ಷಣ ನಮಗೆ ಆ ಚಾಕು ಚೂರಿ ಹರಿತವಾದ ಕತ್ರಿ ಇನ್ನಿತರೆ ಯಾವುದೇ ಒಂದು ವಸ್ತುಗಳು ಹರಿತವಾದವು ನಮ್ಮ ಕಣ್ಣಿಗೆ ಕಾಣಬಾರ್ದು. ಅದರ ಬದಲು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ದೇವ್ರ ಮುಖ ನೋಡಿ ಅಥವಾ ತಂದೆ ತಾಯಿ ಮುಖಗಳನ್ನ ನೋಡಿ ಅಥವಾ ನಮಸ್ಕಾರವನ್ನು ಮಾಡಿ ತದನಂತರ ನೀವು ಅದನ್ನು ಹೈಡ್ ಮಾಡಿಡಿ. ಬೆಳಿಗ್ಗೆ ಎದ್ದ ತಕ್ಷಣ ಟಿಫನ್ ಮಾಡಲೇಬೇಕಾಗುತ್ತೆ. ಆವಾಗ ಚಾಕು ಚೂರಿ ಮತ್ತೆ ಇನ್ನಿತರ ಒಂದು ಹರಿತವಾದ ವಸ್ತುಗಳನ್ನು ತಗೊಳ್ಳೋದ್ರಲ್ಲಿ ಏನು ತೊಂದರೆ ಇಲ್ಲ. ಹಾಗಾಗಿ ಅವು ಚಾಕು ಚೂರಿ ಅಂದ್ರೇ ಒಂದು ಏನೋ ಒಂದು ಈ ಜ್ಯೋತಿಷ್ಯದ ಪ್ರಕಾರ ಆಗಿರ್ಬೋದು, ಯಾವುದೇ ಒಂದು ಸೈಂಟಿಫಿಕ್ ಪ್ರಕಾರ ಆಗಿರ್ಬೋದು, ಈ ಚಾಕು ಚೂರಿ ಅಂತಂದ್ರೇ ಏನೋ ಒಂಥರ ನೆಗೆಟಿವ್ ವೈಬಲ್ಲಿ. ಆ ನೆಗೆಟಿವ್ ವೈಬ್ನೇ ನೆಕ್ಸ್ಟ್ ನಾವು ಅದನ್ನೇ ನೋಡ್ತು ಅಂತ ಅಂದರೆ ನೆಕ್ಸ್ಟ್ ನಾವು ಮಾಡ್ತಕ್ಕಂತಹ ಕೆಲಸಗಳು ಏನಾಗುತ್ತೆ, ಆ ನೆಗೆಟಿವ್ ಥಾಟ್ಸ್ನೇ ನಾವು ಕಲೆಕ್ಟ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಈ ಚಾಕು ಚೂರಿ ಹರಿತವಾದ ವಸ್ತುಗಳನ್ನು ಅಡುಗೆ ಮನೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ನೋಡಬಾರ್ದು, ಹಾಗೆ ಹೈಡ್ ಮಾಡಿ ಇಡಿ. ಸೊ ನೆಕ್ಸ್ಟ್ ಪಾಯಿಂಟ್ ಕಡೆ ಹೋಗೋಣ. ನೆಕ್ಸ್ಟು ಫೋರ್ತ್ ಒಂದು 4ನೇ ವಸ್ತು ಏನನ್ನ ಇಡಬಾರ್ದು ಅಂತಂದರೆ, ಯಾವ ಮನೆಯಲ್ಲಿ ನೀವು ಅಬ್ಸರ್ವ್ ಮಾಡಿ, ಒಂದು ಈ ರೊಟ್ಟಿ ಚಪಾತಿ ಈ ದೋಸೆ ಇದನ್ನೆಲ್ಲ ಮಾಡಿದ್ಮೇಲೆ ಖಾಲಿ ಹಂಚನ್ನು ಗ್ಯಾಸ್ ಮೇಲೆ ಹಾಗೆ ಬಿಡಬಾರ್ದು. ಕೆಲವು ಮಹಿಳೆಯರನ್ನ ನಾನು ನೋಡ್ತಾ ಇರ್ತೀನಿ, ಇವಾಗ ರೊಟ್ಟಿ ಅಥವಾ ಚಪಾತಿ ಏನೋ ಒಂದು ದೋಸೆನ ಹಾಕಿದ್ಮೇಲೆ ನೆಕ್ಸ್ಟು ಆ ತವನ ಗ್ಯಾಸ್ ಮೇಲೆ ಬಿಡ್ತಕ್ಕಂಥದ್ದು. ಈ ನಮ್ಮ ಆರೋಗ್ಯ ಅಂತ ಅಂದ್ರೇನು, ನಮ್ಮ ಶಕ್ತಿಯ ಕೇಂದ್ರ ಮಾಡ್ತಕ್ಕಂತಹದ್ದು ಅಡಿಗೆ ಮನೆ. ಸೊ ಅಲ್ಲಿ ಒಂದು ಲಕ್ಷ್ಮಿ ಇರುತ್ತೆ, ನಮ್ಮ ಹೊಟ್ಟೆ ತುಂಬಿಸ್ತಕ್ಕಂತಹದ್ದು, ನಮಗೆ ಒಂದು ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು. ನಮಗೆ ಹೊಟ್ಟೆ ತುಂಬಿದೆ, ಅಲ್ಲಿ ದೋಸೆ ರೊಟ್ಟಿ ಎಲ್ಲ ಹಾಕಾಗಿದೆ, ಆ ಖಾಲಿ ತವನ ಗ್ಯಾಸ್ ಮೇಲೆ ಬಿಡೋ ಅಂಥ ಅವಶ್ಯಕತೆ ಏನಿದೆ? ಅದೇನಾದರೂ ಬಿಟ್ಟು ಅಂತ ಅಂದರೆ ನೋಡಿ ಸ್ನೇಹಿತರೆ, ನಮ್ಮ ಒಂದು ಹೊಟ್ಟೆ ತುಂಬಿದೆ, ಅಲ್ಲಿ ಖಾಲಿ ಬಿಡೋದೇನಿದೆ, ರೊಟ್ಟಿ ಅಥವಾ ಒಂದು ತವ ಅಥವಾ ಹಂಚು ಅಂತಲ್ಲ, ಖಾಲಿ ಪಾತ್ರೆಯನ್ನು ಕೂಡ ಗ್ಯಾಸ್ ಮೇಲೆ ಯಾವುದನ್ನು ಇಡಬಾರ್ದು. ಬೇಕಾದರೆ ರೈಸ್ ತುಂಬಿದಂತಹ ಪಾತ್ರೆ ಆಗಿರ್ಬೋದು, ಸಾಂಬಾರು ತುಂಬಿರ್ತಕ್ಕಂತಹ ಪಾತ್ರೆ ಆಗಿರ್ಬೋದು, ಪಲ್ಯ ತುಂಬಿರ್ತಕ್ಕಂತಹ ಪಾತ್ರೆ ಆಗಿರ್ಬೋದು ಇಡ್ಬೋದು. ಅದನ್ನು ತೊಳೆಯೋಕೆ ಇಟ್ಬಿಡಿ. ಯಾಕೆ ಅಂತಂದರೆ ಅಲ್ಲಿ ನಮಗೆ ಒಂದು ನೆಗೆಟಿವ್ನ ಬರುತ್ತೆ. ಸೊ ನಮ್ಮ ದುಡ್ಡು ಲಾಸ್ ಆಗ್ತಾ ಬರುತ್ತೆ. ಸೊ ಈ ತಿಂಗಳು ಬಂದಿರತಕ್ಕಂತಹ ದುಡ್ಡು ಮತ್ತೊಂದು ತಿಂಗಳು ತುಂಬ ಲಾಸ್ ಆಗುತ್ತೆ, ಆದಾಯ ತುಂಬ ಕಡಿಮೆ ಬರುತ್ತೆ. ಇನ್ನು ಕೆಲವು ಮಹಿಳೆಯರು ಮಾಡ್ತಾರೆ, ಆ ರೊಟ್ಟಿ ಚಪಾತಿ ದೋಸೆ ಹಾಕಿದ ತಕ್ಷಣ ಅಥವನ್ನ ನೀರಿಗೆ ಹಿಡಿದ್ಬಿಡ್ತಾರೆ. ಸೊ ಅಲ್ಲಿ ಸೀ ಅನ್ನೋದೊಂದು ಸೌಂಡ್ ಬರುತ್ತೆ ಮತ್ತು ಹೊಗೆನೂ ಬರುತ್ತೆ. ಅದು ಒಂದು ರಾಹು ಶನಿ ದೋಷಕ್ಕೆ ಕಾರಣ ಆಗುತ್ತೆ. ಸೊ ಅಲ್ಲಿ ನಮಗೆ ಒಂದು ನೆಗೆಟಿವ್ ವೈಬ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಸ್ವಲ್ಪ ಗಾಳಿಗೆ, ನ್ಯಾಚುರಲ್ ಗಾಳಿಗೆ ಆರೋದಕ್ಕೆ ಬಿಡಿ. ಅದನ್ನು ಆರಿದ್ಮೇಲೆ ತದನಂತರ ಅದನ್ನು
ತೊಳೆಯೋದಕ್ಕೆ ಹಾಕ್ಬಿಡಿ. ಸೊ ಅಲ್ಲಿ ನೀವು ರೊಟ್ಟಿ ಚಪಾತಿ ದೋಸೆ ಅಥವಾ ಇನ್ನಿತರೆ ನೀವು ಯಾವುದೇ ಒಂದು ಆ ತವದಿಂದ ಮಾಡಿದ್ದೀರಾ, ಮಾಡಾದ್ಮೇಲೆ ಅದರಿಂದ ಏನು ಅವಶ್ಯಕತೆ ಇದೆ, ಒಂದು ಗ್ಯಾಸ್ ಸ್ಟವ್ ಅಂದ್ರೇ ಒಂದು ಲಕ್ಷ್ಮಿ, ಅದು ನಮ್ಮ ಹೊಟ್ಟೆಯನ್ನು ತುಂಬಿಸ್ತಕ್ಕಂಥದ್ದು. ಊಟ ಅಂದರೆ ಏನು, ಲಕ್ಷ್ಮಿ. ಸೊ ಆ ಲಕ್ಷ್ಮಿನ ನಾವು ಖಾಲಿ ಬಿಡೋದಾ, ಖಂಡಿತ ಖಾಲಿ ಬಿಡಬಾರ್ದು. ಸ್ವಲ್ಪ ಹೊತ್ತು ನ್ಯಾಚುರಲ್ ಆಗಿ ಆ ಗಾಳಿನಲ್ಲಿ ಆರಿದ್ಮೇಲೆ ಅದನ್ನು ತೊಳಿಯೋಕ್ಕೆ ಹಾಕಿ. ಯಾಕಂದರೆ ಈ ಖಾಲಿ ಹಂಚು ಆ ತವನ ಬಿಡೋದ್ರಿಂದ ನಿಮ್ಮ ರಾಹು ದೋಷಕ್ಕೆ, ಶನಿಗೆ ನಾವು ಒಂದು ಆ ದೋಷಕ್ಕೆ ಪರಿಹಾರ ಆಗ್ತಕ್ಕಂತಹ ಒಂದು ಸಮಸ್ಯೆಗೆ ಸಿಲುಕಿಸ್ತಕ್ಕಂತಹ ನಾವು ಆ ಸಂದರ್ಭ ಬರುತ್ತೆ. ಸೊ ಹಾಗಾಗಿ ಈ ಖಾಲಿ ತವ ಹಂಚಿನ ಹಾಗೆ ಗ್ಯಾಸ್ ಮೇಲೆ ಬಿಡಬಾರ್ದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇದು 4ನೇದು ಮತ್ತು 5ನೇದು ತುಂಬ ವೆರಿ ಇಂಪಾರ್ಟೆಂಟ್, ತುಂಬ ಬಹಳ ತಪ್ಪು, ತುಂಬ ದೋಷಕ್ಕೆ ಕಾರಣ ಆಗುತ್ತೆ ಅದು. ಇನ್ನು 5ನೇದು ಸ್ನೇಹಿತರೆ, ಈ ದೇವ್ರ ಮನೆಯಲ್ಲಾಗಿರ್ಬೋದು, ಈ ಮನೆಯಲ್ಲಾಗಿರ್ಬೋದು, ಈ ಒಣಗಿದ ಹೂವನ್ನು ಇಡಬಾರ್ದು. ಯಾಕಂದರೆ ಈ ಒಣಗಿದ ಹೂವು ಅಂತಂದ್ರೆ ಏನು, ನಮ್ಮ ನೆಗೆಟಿವ್ನ ಅಟ್ರ್ಯಾಕ್ಟ್ ಮಾಡ್ತಾ ಬರುತ್ತೆ. ಇವತ್ತು ದೇವರಿಗೆ ಹೂವು ಮುಡಿಸಿದ್ದೀರಾ, ಆ ಹೂವನ್ನು ಬೆಳಿಗ್ಗೆ ಎದ್ದು ಆ ಹೂವನ್ನು ಎತ್ತು ಅಥವಾ ಒಂದು ಮರದ ಬುಡಕ್ಕೋ ಅಥವಾ ಹರಿಯೋ ನೀರಿಗೋ ಬಿಟ್ಬಿಡಿ. ದೇವ್ರ ಮನೆ ಅಂತಲ್ಲ, ಇವಾಗ ವಾರ್ಡ್ ರೂಮ್ ಮಲ್ಕೊಳ್ತಕ್ಕಂತಹ ರೂಮ್ ಅಥವಾ ಒಂದು ಕನ್ನಡಿನಲ್ಲಿ ಮಹಿಳೆಯರು ಅವರು ಮುಡ್ದಿರ್ತಕ್ಕಂಥ ಹೂವನ್ನು ಹಾಗೆ ಇಟ್ಬಿಟ್ಟಿರ್ತಾರೆ, ಸೊನ್ನೆ ಹಾಕ್ಬಿಟ್ಟಿರ್ತಾರೆ. ಅದು ದಾಂಪತ್ಯದಲ್ಲಿ ಬಿರುಕು ಬರುತ್ತೆ. ಅದು ಒಣಗೋಗಿದೆಯಾ ಹೂವು, ಮರದ ಬಿಡಕ್ಕೆ ಹಾಕ್ಬಿಡಿ. ಹಾಗೆ ವೀಳ್ಯದೆಲೆ, ಆ ವೀಳ್ಯದೆಲೆನೂ ಕೂಡ ಒಣಗೋದಕ್ಕೆ ಬಿಡಬೇಡಿ. ಆ ಒಣಗೋಕ್ಕಿಂತ ಮುಂಚೆನೇ ಮರದ ಬಿಡಕ್ಕೋ ಅಥವಾ ಹರಿಯೋ ನೀರಿಗೋ ಬಿಟ್ಬಿಡಿ. ಸೊ ಅಲ್ಲಿ ಲಕ್ಷ್ಮಿ ಒಣಗ್ತಿದೆ ಅಂತ ಅಂದರೆ ಆ ದುಡ್ಡು ಡ್ರೈ ಆಗ್ತಾ ಇದೆ ಅಂತ ಅರ್ಥ. ಒಣಗಿರೋ ಹೂವನ್ನು ಫ್ರೆಶ್ ಆಗಿ, ಆ ಒಣಗಿರೋ ಹೂವು ಮುಡಿಸಿದ್ದೀರಾ, ಮಾರ್ನಿಂಗ್ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಆ ಹೂವನ್ನು ಎತ್ತು ಮತ್ತೆ ಬೇರೆ ಫ್ರೆಶ್ ಆಗಿರ್ತಕ್ಕಂಥ ಹೂವನ್ನು ಮುಡಿಸೋದ್ರಿಂದ ಜೀವನದಲ್ಲಿ ನಾವು ಮಾಡ್ತಕ್ಕಂಥ ಒಂದು ಒಳ್ಳೆ ಸಕ್ಸಸ್ನ ಆ್ಯಂಡ್ ನಮಗೆ ಗೊತ್ತಿಲ್ಲದೇ ಆಟೋಮೆಟಿಕಲಿ ನಮಗೆ ಅಟ್ರಾಕ್ಷನ್ ಆಗ್ತಾ ಇರುತ್ತೆ, ಗುಡ್ ವೈಬ್. ಹಾಗಾಗಿ ಮತ್ತೆ ಈ ದೇವಸ್ಥಾನಕ್ಕೆ ಹೋಗಿರ್ತೀರಾ, ಒಂದು ಕವರಲ್ಲಾಗಿರ್ಬೋದು ಅಥವಾ ಒಂದು ಟೇಬಲಲ್ಲಾಗಿರ್ಬೋದು ಅಥವಾ ನೀವು ತಲೆಲಿಗೆ ಹೂವು ಮಾಡ್ಕೊಂಡಿರ್ತೀರಾ, ಅದನ್ನು ಯಾವುದನ್ನು ಕೂಡ ಒಣಗಲಿಕ್ಕೆ ಬಿಡಬೇಡಿ. ಅದು ಒಣಗಿ ಹೋಗ್ತಿದೆ ಅಂತ ನಿಮಗೆ ಗೊತ್ತಾಗ್ತಿದೆಯಾ, ಗೊತ್ತಾದ ತಕ್ಷಣ ನೀವೇನು ಮಾಡಿ ಅದನ್ನು ಮರದ ಬಿಡಕ್ಕೋ ಹರಿಯೋ ನೀರಿಗೋ ಹಾಕ್ಬಿಡಿ. ಹಾಕೋದ್ರಿಂದ ಆ ಒಣಗ್ತಿದೆ ಅಂತ ಅಂದರೆ ಏನದು, ಲಕ್ಷ್ಮಿ ಒಣಗ್ತಿದೆ, ಡ್ರೈ ಆಗ್ತಿದೆ, ಅದು ನಿಮಗೆ ಅಟ್ರಾಕ್ಟ್ ಆಗುತ್ತಾ, ಲಕ್ಷ್ಮಿ ದುರಾದೃಷ್ಟ ಲಕ್ಷ್ಮಿ ನಿಮಗೆ ಕೈವಶ ಆಗ್ತಾ ಹೋಗ್ತಾಳೆ. ಸೊ ಹಾಗಾಗಿ ನೀವು ಈ 5 ವಸ್ತುಗಳನ್ನು ಐ ಹೋಪ್ ಈ 5 ವಸ್ತುಗಳನ್ನು ನೀವು ಇದನ್ನು ಫಾಲೋ ಅಪ್ ಮಾಡಿ ನಿಮ್ಮ ಮನೆಯಲ್ಲಿ ಇದನ್ನೆಲ್ಲ ಅಳವಡಿಸ್ಕೊಂಡ್ರೆ, ಇದನ್ನೆಲ್ಲ ನೀವು ತಪ್ಪಿಸಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಸಕ್ಸಸ್, ನೀವು ಸೈಟ್ ತೊಗೋಬೇಕಾ, ಬಿಸ್ನೆಸ್ ಮಾಡಬೇಕಾ ಅಥವಾ ಮನೆ ಕಟ್ಟಬೇಕಾ ಅಥವಾ ಕಾರ್ ತೊಗೋಬೇಕಾ, ಇನ್ನಿತರೆ ಯಾವುದೇ ಒಂದು ಕ್ಷೇತ್ರಕ್ಕೆ ನಾನು ಹೋಗಿ ಹೈಯರ್ ಆಗಿ ಇರಬೇಕಾ, ಈ ಎಲ್ಲವನ್ನ ಕೂಡ ತಾನಾಗೆ ಆಟೋಮೆಟಿಕಲಿ ನಮ್ಮಿಂದ ನಾವೇ ಅಟ್ರ್ಯಾಕ್ಟ್ ಮಾಡ್ತಾ ಬರ್ತಾ ಇರ್ತೀವಿ. ಸೊ ಹಾಗಾಗಿ ನೀವು ಒಬ್ಬರೇ ನೋಡೋದಲ್ಲ, ಇದನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ ಈ 5 ರೆಮಿಡೀಸ್ಗಳನ್ನ ಆ್ಯಂಡ್ ವಸ್ತುಗಳನ್ನ ನಿಮ್ಮ ಮನೆಯಲ್ಲಿ ನಾನು ಹೇಳ್ದಂತೆ ಇರಲಿಕ್ಕೆ ಬಿಡಬೇಡಿ ಅಂತ ಹೇಳ್ತಾ, ಇಷ್ಟು ನಿಮಗೆ ಇಷ್ಟ ಆಗಿತ್ತು ಅಂದರೆ ಎಲ್ರಿಗೂ ಇಷ್ಟ ಆಗಲೇಬೇಕು. ಆ್ಯಸ್ ಯೂಶಲಿ ಯೂಸ್ಫುಲ್ ಇನ್ಫಾರ್ಮೇಷನ್ ಯಾರು ಕೂಡ ಫ್ರೀಯಾಗಿ ಕೊಡಲ್ಲ, ಕೊಡ್ತಾ ಇರೋದನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ. ನೆಕ್ಸ್ಟ್ ಎಪಿಸೋಡಲ್ಲಿ ಇಂಥದ್ದೇ ಒಳ್ಳೆ ಯೂಸ್ಫುಲ್ ಕಂಟೆಂಟ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.